ಅಬಕಾರಿ ಲೈಸೆನ್ಸ್ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಟಿವಿ9 ಸಾಕ್ಷ್ಯ ಸಮೇತವಾಗಿ ನಿಮ್ಮ ಮುಂದಿಡ್ತಾ ಇದೆ. ಸರ್ಕಾರಿ ಶಾಲೆಯ 50 ಮೀಟರ್ ದೂರದಲ್ಲಿ CL7 ಬಾರ್ ಇದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ದೊಂಬರಹಳ್ಳಿಯ ಶಾಲೆ ಇದು. ಸಿಂಹಾದ್ರಿ ಬೋರ್ಡಿಂಗ್, ಲಾಡ್ಜಿಂಗ್, ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಇಲ್ಲಿ. ಶಾಲಾ ಕಾಲೇಜಿಂದ ಜಸ್ಟ್ 100 ಮೀಟರ್ ದೂರದಲ್ಲಿದೆ. 1ನೇ ತರಗತಿಯಿಂದ 5ನೇ ತರಗತಿವರೆಗೆ ಇರುವಂತಹ ಶಾಲೆ ಇದು. ಆದರೂ ನಿಯಮವನ್ನ ಉಲ್ಲಂಘಿಸಿ ಲೈಸೆನ್ಸ್ ಅನ್ನ ನೀಡಿದ್ದಾರೆ ಮುರಳಿ. ಸಾಕ್ಷಿ ಸಮೇತವಾಗಿ ನೀವು ನೋಡಬಹುದು. ಶಾಲಾ ಕಾಲೇಜ್ ಇದ್ರೆ 100 ಮೀಟರ್ ದೂರದಲ್ಲಿ ಸಿಗರೇಟ್ ಕೂಡ ಮಾರಬಾರದು ಅನ್ನೋದಾಗಿದೆ. ಅಂಥದ್ರಲ್ಲಿ ಮದ್ಯದಂಗಡಿ ಲೈಸೆನ್ಸ್ ಕೊಟ್ಟಿರೋದು ನೋಡಿ. ಇದೇ ಸ್ಕೂಲ್ನಲ್ಲಿ 1ರಿಂದ 5ನೇ ತರಗತಿವರೆಗೆ ಮಕ್ಕಳು ಬರ್ತಾರೆ ಓದೋದಕ್ಕೆ. ಇದೆಲ್ಲ ಗೊತ್ತಿದ್ದು ಕೂಡ ನಿಯಮ ಉಲ್ಲಂಘನೆ ಮಾಡಿ ಮುರಳಿ ಲೈಸೆನ್ಸ್ ಕೊಟ್ಟಿದ್ದಾರೆ. ಪ್ರತಿನಿಧಿ ಕಿರಣ್ ಸೂರ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ವಿಭಾಗದ ಅಬಕಾರಿ ಇಲಾಖೆಯ ಡೆಪ್ಟಿ ಕಮಿಷನರ್ ಮುರಳಿ ಅವರು ಅನಧಿಕೃತವಾಗಿ 60ಕ್ಕೂ ಹೆಚ್ಚು CL7ಗಳಿಗೆ ಲೈಸೆನ್ಸ್ ನೀಡಿದ್ದಾರೆ ಅನ್ನುವಂಥ ಒಂದು ದೂರುಗಳು ಕೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ಟಿವಿ9 ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನೀಗ ಯಲಹಂಕ ವಿಧಾನಸಭಾ ಕ್ಷೇತ್ರದ ದೊಂಬರಹಳ್ಳಿಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ಸರ್ಕಾರಿ ಶಾಲೆಯ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ಸರ್ಕಾರಿ ಶಾಲೆ. ಈ ಸರ್ಕಾರಿ ಶಾಲೆಯ ಎದುರಿಗೆ ಒಂದು ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅನ್ನುವಂಥ CL7ಗೆ ಮುರಳಿ ಅವರು ಲೈಸೆನ್ಸನ್ನು ಕೊಟ್ಟಿರುವಂಥದ್ದು. ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರು ಈ ವಿಚಾರದಲ್ಲಿ ಹೈಕೋರ್ಟಲ್ಲಿ ಒಂದು ಕೇಸನ್ನು ಕೂಡ ಹಾಕಿದ್ರು. ಶಾಲೆಯ ಎದುರಿಗೆ ಯಾವುದೇ ಕಾರಣಕ್ಕೂ ಕೂಡ ಲೈಸೆನ್ಸನ್ನು ನೀಡಬಾರ್ದು ಅಂತ. ಆದರೂ ಕೂಡ ಕೋರ್ಟ್ನಲ್ಲಿ ಮುರಳಿ ಅವರು ಲೈಸೆನ್ಸನ್ನು ತಿರಸ್ಕಾರ ಮಾಡಿದ್ದೀನಿ ಅಂತ ಈ ಹಿಂದೆ ಹೇಳಿದ್ರು ಕೂಡ ಈಗ ಈ ಒಂದು ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗಿಗೆ ಅನಧಿಕೃತವಾಗಿ ಲೈಸೆನ್ಸನ್ನು ಕೊಟ್ಟಿರುವಂಥದ್ದು. ಇದೀಗ ಅದೇ ಕಳೆದ ತಿಂಗಳಷ್ಟೇ ಈ ಒಂದು ಸಿಂಹಾದ್ರಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗಿಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಅಲ್ಲಿರುವಂತಹ ಹೂವು ಕೂಡ ತಮಗೆ ಕಾಣಿಸ್ತಾ ಇದೆ, ಅದನ್ನು ಓಪನ್ ಮಾಡಿದ್ದಾರೆ. ಅಂದರೆ ದೂರದಾರರು ಹೇಳ್ತಾ ಇರುವಂಥದ್ದು ಸರ್ಕಾರಿ ಶಾಲೆಯ 40 ಮೀಟರ್ ಅಷ್ಟೇ ದೂರದಲ್ಲಿರುವಂಥದ್ದು. ಅಂದರೆ ರೂಲ್ಸ್ ಪ್ರಕಾರವಾಗಿ ಶಾಲಾ ಕಾಲೇಜು ಆವರಣದಿಂದ 100 ಮೀಟರ್ನಲ್ಲಿ ಯಾವುದೇ ಥರವಾದಂತಹ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬಾರ್ದು ಅಂತ. ಆದರೂ ಕೂಡ ಮುರಳಿಯವರು ಹೇಗೆ ಅನುಮತಿ ಕೊಟ್ಟರು ಅಂತ ಹೇಳಿದ್ರೆ, ಈ ಕಾಂಪೌಂಡನ್ನು ಅಂದರೆ ಕೃತಕವಾಗಿ ಕಾಂಪೌಂಡನ್ನು ನಿರ್ಮಾಣ ಮಾಡಿ, ಅಂದರೆ ಈ ಸರ್ಕಾರಿ ಶಾಲೆ ಏನಿದೆ ಈ ಸರ್ಕಾರಿ ಶಾಲೆಗೆ ಒಂದು ಕಾಂಪೌಂಡನ್ನು ನಿರ್ಮಾಣ ಮಾಡಿ ಇದೇ ಕಾಂಪೌಂಡಿನ ಎದುರಿಗೆ ಅಂದರೆ 100 ಮೀಟರ್ನ ಒಳಗೆ ಎಣ್ಣೆ ಅಂಗಡಿಗೆ ಅನುಮತಿಯನ್ನು ಕೊಡಬಾರ್ದು ಅನ್ನೋಂಥ ರೂಲ್ಸ್ ಇದ್ದರೂ ಕೂಡ ಇವ್ರು ಹೇಗೆ ಕೊಟ್ಟರು? ಕೇವಲ 40ರಿಂದ 50 ಮೀಟರ್ ಅಷ್ಟು ಮಾತ್ರ ಇರುವಂಥದ್ದು ಇದು. ಅಂದರೆ ಸಿಂಹಾದ್ರಿ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಏನಿದೆ 50 ಮೀಟರ್ ಮಾತ್ರ ದೂರ ಇರುವಂಥದ್ದು ಹೇಗೆ ಕೊಟ್ಟರು? ಅಂದರೆ ಇವರ ಹಣದ ಆಸೆಗಾಗಿ ಬೇಕಾಬಿಟ್ಟಿಯಾಗಿ ಮನಸೋ ಇಚ್ಛೆ. ಅಂದರೆ 2 ವರ್ಷಗಳಲ್ಲಿ ಮುರಳಿಯವರು ಬರೋಬ್ಬರಿ 60ಕ್ಕೂ ಹೆಚ್ಚು CL7ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋಂಥ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೂಡ ಈಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ. 30-40 ಸೈಟ್ಗಳಿಗಿರ್ಬೋದು, ಶಾಲಾ ಕಾಲೇಜುಗಳ ಅಕ್ಕಪಕ್ಕದಲ್ಲಿ ಕೊಟ್ಟಿರುವಂಥದ್ದು ಇರ್ಬೋದು. ಹೀಗೆ ಸಾಕಷ್ಟು ಅನಧಿಕೃತವಾಗಿ ಲೈಸೆನ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು. ಒಂದ್ ಕಡೆ ಅಬಕಾರಿ ಹಗರಣ ಸಮರ, ಮತ್ತೊಂದ್ ಕಡೆ ಕಳ್ಳಾಟ ನಡೀತಾ ಇದೆ. CL7 ಲೈಸೆನ್ಸ್ಗಳಲ್ಲಿ ಅಬಕಾರಿ ಡೆಪ್ಯೂಟಿ ಕಮಿಷನರ್ ಕಳ್ಳಾಟ ಆಡಿದ್ರ? ಟಿವಿ9 ನಲ್ಲಿ ಅಧಿಕಾರಿಯ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮನಸೋ ಇಚ್ಛೆ CL7 ಲೈಸೆನ್ಸ್ ಅನ್ನ ನೀಡಿದ್ದಾರಂತೆ ಮುರಳಿ. ಮುರಳಿ ಯಾರು? ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್. CL7 ಬೋರ್ಡಿಂಗ್ ಹಾಗೆ ಲಾಡ್ಜಿಂಗ್ಗೆ ನೀಡುವಂತ ಲೈಸೆನ್ಸ್ ಇದಾಗಿರುತ್ತೆ. ಇದರಲ್ಲಿ ಕೆಲವು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗತ್ತೆ. ರೂಲ್ಸ್ ಇದೆ, ಅದೇನ್ ಹೇಳುತ್ತೆ, ಶಾಲೆ ಎದುರು CL7 ಲೈಸೆನ್ಸ್ ಕೊಡೋ ಹಾಗಿಲ್ಲ. ಆದ್ರೆ ಇವ್ರೇನ್ ಮಾಡಿದ್ದಾರೆ, ಶಾಲೆ ಎದುರೇನೆ CL7 ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರಂತೆ. 30x40 ಜಾಗಕ್ಕೂ CL7 ಲೈಸೆನ್ಸ್ ಅನ್ನ ನೀಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಕಳೆದ 2 ವರ್ಷದಲ್ಲಿ 60 CL7 ಲೈಸೆನ್ಸ್ಗಳನ್ನ ಕೊಟ್ಟಿರುವಂತ ಆರೋಪ ಇವ್ರ ಮೇಲಿದೆ. ಲೈಸೆನ್ಸ್ಗಳ ಬಗ್ಗೆ ತನಿಖೆ ಮಾಡುವಂತೆ ಲೋಕಾಯುಕ್ತಕ್ಕೆ ಇದೀಗ ದೂರನ್ನ ಕೊಡಲಾಗಿದೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗಾಳಿಗೆ ತೂರು ಬಿಟ್ಟಿದ್ದಾರೆ. ಶಾಲೆ ಅಕ್ಕಪಕ್ಕ ಇರಬಾರ್ದು, ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಇವರು ಮಂಜೂರು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. CL7 ಅಂದ್ರೆ ಒಂದು ಪ್ರವಾಸ ಸ್ಥಳಗಳಲ್ಲಿ ಕೊಡುವಂತ ಲೈಸೆನ್ಸ್. CL7 ಅಂದ್ರೆ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ಇಲ್ಲಿ ಪ್ರವಾಸಿಗರು ಬರುವಂತ ಜಾಗದಲ್ಲಿ ಕುಡಿದ್ಬಿಟ್ಟು ರೂಮಲ್ಲಿ ಮಲಗ್ಬಿಟ್ಟು ಎಣ್ಣೆ ಕುಡ್ಕೊಂಡು ಹೋಗುವಂತ ಜಾಗ. ಬೆಂಗಳೂರಿನಲ್ಲಿ ಗಲ್ಲಿಗೂ ಕೂಡ CL7ನ ಲೈಸೆನ್ಸ್ ಕೊಡ್ತಾ ಇದೆ ಸರ್ಕಾರ. ಯಾಕೆ? ಹಣ ಮಾಡೋಕ್ಕೋಸ್ಕರ. ಅದರಲ್ಲಿ BD3 ಬೆಂಗಳೂರು ನಗರದಲ್ಲಿರುವಂಥ ಅಬಕಾರಿ ಉಪಾಯುಕ್ತ ಮುರಳಿ
ಇಡೀ ರಾಜ್ಯದಲ್ಲಿ ಅತಿ ಎಷ್ಟು CL7 ಮಾಡಿದ್ದಾನೆ ಅಂದರೆ ಈತ ಒಬ್ಬ ಭೂಪ. ಕಳೆದ 2 ವರ್ಷ ಅವಧಿಯಲ್ಲಿ 60ಕ್ಕೂ ಹೆಚ್ಚು CL7ನ ಲೈಸೆನ್ಸ್ ನೀಡಿದ್ದಾನೆ. ಅದಕ್ಕೆ ದಾಖಲಾತಿ ಮುಖಾಂತರ ನಾನು RTI ಮುಖಾಂತರ ತೊಗೊಂಡಿದ್ದೀನಿ, ಅದನ್ನು ತಮಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಸರ್, ಇಲ್ಲಿ ಇವನು ಏನು ಮಾಡ್ತಾನೆ ಅಂದರೆ, ನಾನು ಈಗಾಗಲೇ ನ್ಯಾಯಾಲಯದಲ್ಲಿ 3 ಅಂಗಡಿ ವಿರುದ್ಧ ಕೇಸ್ನ ಪ್ರಕರಣ ದಾಖಲೆ ಮಾಡಿದ್ದೀನಿ. ಒಂದು ಸಲ ಆತನೇ ಕೋರ್ಟ್ಗೆ ಅಫಿಡೇಟ್ ಆಗ್ತಾನೆ, ನಾನು ಇದನ್ನು ರಿಜೆಕ್ಟ್ ಮಾಡಿದ್ದೀನಿ, ತಿರಸ್ಕಾರ ಮಾಡಿದ್ದೀನಿ ಅಂತ ಹೈಕೋರ್ಟ್ಗೆ ಕೂಡ ಅಫಿಡೇಟ್ ಆಗ್ತಾನೆ. ಅದಾಗಿ 1 ತಿಂಗಳಿಗೆ ಮತ್ತೆ ಅದನ್ನು ಲೈಸೆನ್ಸ್ ಕೊಡ್ತಾನೆ. ಇದೇ ಥರ 3 ಪ್ರಕರಣಗಳು ನ್ಯಾಯಾಲಯದಲ್ಲಿ ಇನ್ನೂ ಬಾಕಿ ಇದ್ರೂ ಕೂಡ ಆ ಅಂಗಡಿಗಳಿಗೆ ಲೈಸೆನ್ಸ್ನ ನೀಡಿದ್ದಾನೆ ಇವನು 60ರೊಳಗಡೆ. ಅದು